ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಇವತ್ತೊಂದು ಡಿಫ್ರೆಂಟ್ ಆದ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಒಂದು ಕಪ್ ಮೊಸರು ಇದ್ದರೆ ನೋಡ್ರಿ, ಈ ರೀತಿ ಕಾದ ಕಬ್ಬಿನ ಹಂಚಿನಲ್ಲಿ ಹಾಕ್ರಿ, ಒಳ್ಳೆ ಟೇಸ್ಟಿಯಾದಂತಹ ರೆಸಿಪಿ ರೆಡಿ ಆಗುತ್ತೆ. ಇದು ಪೂರಿ, ಚಪಾತಿ ಮತ್ತು ತಂದೂರಿ ರೊಟ್ಟಿ ಆಗಿರ್ಬೋದು, ರೈಸ್ಗಳ ಜೊತೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ. ಒಂದು ಸರಿ ಇದನ್ನು ಟ್ರೈ ಮಾಡಿ ನೋಡ್ರಿ. ಇದಕ್ಕೆ ಒಂದು ಬೌಲ್ ಮೊಸರನ್ನ ತಗೊಂಡು ಬಿಸಿ ಹಂಚಿಗೆ ಈ ಥರ ಹಾಕ್ರಿ. ಆಮೇಲೆ ಇದನ್ನು ಲೋ ಫ್ಲೇಮ್ ಇಟ್ಕೊಂಡ್ಬಿಡ್ರಿ. ಲೋ ಫ್ಲೇಮ್ ಇಟ್ಕೊಂಡು ನಿಧಾನಕ್ಕೆ ಈ ಮೊಸರನ್ನ ಬಿಸಿ ಮಾಡ್ಕೊಳ್ರಿ. ಹೇಗೆ ಮೊಸರು ಬಿಸಿ ಆಗುತ್ತೋ ಈ ರೀತಿ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ನೋಡ್ರಿ. ಇದು ಸ್ವಲ್ಪ ಕುದಿ ಬರಲಿ. ಈ ರೀತಿ ನೀರೆಲ್ಲ ಬಿಟ್ಕೊಳ್ಳುತ್ತೆ. ನೀವು ಗಟ್ಟಿ ಮೊಸರು ಹಾಕಿದರೆ ಈ ರೀತಿ ನೀರು ಬಿಟ್ಕೊಳ್ಳುತ್ತೆ. ಸ್ವಲ್ಪ ಗಟ್ಟಿ ಇರೋದನ್ನು ಬಳಸ್ರಿ ಮೊಸರನ್ನು. ನೋಡ್ರಿ, ನಿಧಾನಕ್ಕೆ ಮೊಸರು ಇಲ್ಲಿ ಕುದಿ ಬರ್ತಾ ಇದೆ. ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ, ಒಂದು ಚಿಟಿಕೆ ಉಪ್ಪು ಹಾಕ್ರಿ. ಆಮೇಲೆ ನೋಡ್ರಿ, ಖಾರಕ್ಕೆ ಬೇಕಾದಷ್ಟು ಹಸಿ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಆಮೇಲೆ ನೋಡಿ, ಇದಕ್ಕೆ ಬಾದಾಮನ್ನು ಹಾಕ್ತಾ ಇದ್ದೀನಿ. ನಾನಿಲ್ಲಿ ಒಂದು 8 ಬಾದಾಮಿನ ತೊಗೊಂಡಿದ್ದೀನಿ. ಇದು ಎರಡು ಇದ್ರ ಜೊತೆ ಚೆನ್ನಾಗಿ ಬೇಯಬೇಕು. ಅಂದರೆ ಮೊಸರಿನ ಜೊತೆ ಬಾದಾಮಿ, ಮೆಣಸಿನ್ಕಾಯಿ ಎಲ್ಲದು ಚೆನ್ನಾಗಿ ಬೇಯಬೇಕು. ನೋಡಿರಿ, ಈ ರೀತಿ ಬೇಯಿಸ್ಕೊಳ್ರಿ. ಒಂದು 2-3 ನಿಮಿಷ ಇದು ಬೇಯಬೇಕು. ಎಲ್ಲಿವರೆಗೂ ಬೇಯಬೇಕು ಅಂದರೆ ಮೊಸರಿನಲ್ಲಿರುವಂಥ ಇದೇ ನೀರಿನಂಶ ಬಿಟ್ಕೊಂಡಿದೆಯಲ್ಲ, ಇದು ಪೂರ್ತಿ ಗಟ್ಟಿ ಆಗಬೇಕು. ಗಟ್ಟಿ ಆಗೋಷ್ಟರಲ್ಲೇ ಇದು ಸಾಫ್ಟಾಗಿ ಬೇಯುತ್ತೆ. ಅಷ್ಟರವರೆಗೂ ಇದನ್ನು ಬೇಯಿಸ್ಕೊಳ್ರಿ. ನಿಮಗೆ ಆಮೇಲೆ ಗೊತ್ತಾಗುತ್ತೆ, ಇದು ನೀರಿನ ಅಂಶ ಎಲ್ಲ ಇಂಗುತ್ತೆ. ಹೇಗೆ ಇಂಗ್ತಾ ಬರುತ್ತೋ ಹಾಗೆ ಮೊಸರಿನ ಅಂಶ ಎಲ್ಲ ಇದು ಮೆಣಸಿನ್ಕಾಯಿ ಮತ್ತು ಬಾದಾಮಿ ಎಲ್ಲ ಹೀರ್ಕೊಳ್ಳುತ್ತೆ. ಆವಾಗ ನೋಡಿರಿ, ಟೇಸ್ಟಿಯಾಗಿದ್ದು ಬರುತ್ತೆ ನೋಡಿ. ಈ ರೀತಿ ಇದನ್ನು ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಳ್ರಿ. 1-2 ನಿಮಿಷ ಟೈಮ್ ತೊಗೊಳುತ್ತೆ, ಬಟ್ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಇದನ್ನು ಟ್ರೈ ಮಾಡಿ ನೋಡಿರಿ. ಈ ರೆಸಿಪಿ ಇಷ್ಟ ಆಗ್ತಾ ಇದೆಯಾ? ಹಾಗಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ, ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಒಳ್ಳೆ ರೆಸಿಪಿಗಳಿಗೋಸ್ಕರ ವಿಡಿಯೋನ ಲೈಕ್ ಮಾಡಿ. ಈಗ ನೋಡಿ, ಎಲ್ಲದು ನೀರು ಹಿಂಗೆ ಈ ಥರ ಬರುತ್ತೆ ನೋಡಿರಿ. ಮೊಸರು ಒಳ್ಳೆ ಪನ್ನೀರ್ ಥರ ಇದು ರೆಡಿ ಆಗುತ್ತೆ. ಈಗ ಇದನ್ನು ಫ್ಲೇಮ್ ಆಫ್ ಮಾಡಿ ತಕ್ಷಣವೇ ಒಂದು ಬೌಲಿಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಂಬಿಡ್ರಿ. ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಇವಾಗಲೇ. ಅದ್ರ ಜೊತೆ ಇದು ಒಂದು ಒಳ್ಳೆ ಪರಿಮಳ ಬಿಟ್ಕೊಳ್ಳುತ್ತೆ. ಕಬ್ಬಿನ ಹಂಚಿದ್ರೆ ಕಬ್ಬಿನ ಹಂಚಿನಲ್ಲೇ ಮಾಡ್ಕೊಳ್ರಿ. ಆದಷ್ಟು ನಾನ್ ಸ್ಟಿಕ್ಗಿಂತ ಕಬ್ಬಿನ ಇದರಲ್ಲೇ ಮಾಡ್ಕೊಳ್ರಿ, ತುಂಬ ಚೆನ್ನಾಗಿ ಬರುತ್ತೆ ಅದು ಕಬ್ಬಿನ ತವದ. ಇವಾಗ ನೋಡಿರಿ, ಇದೆಲ್ಲ ಪೂರ್ತಿ ನೀರು ಡ್ರೈ ಆಗಿದೆ. ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇದನ್ನು ತಣ್ಣಗಾಗೋಕ್ಕೆ ಇಡೋಣ. ಕಂಪ್ಲೀಟಾಗಿ ಕೂಲ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಹಾಗೆ ಇಟ್ಬಿಡಿ. ಇವಾಗ ನೋಡಿರಿ, ಮೊಸರಿನ ಎಲ್ಲ ಹಸಿ ವಾಸನೆ ಹೋಗಿದೆ. ಈಗ ಇದನ್ನು ಒಂದು ಬೌಲ್ಗೆ ತೆಗಿತಾ ಇದ್ದೀನಿ ನಾನು. ಏಕೆಂದರೆ ಇನ್ನೂ ಪೂರ್ತಿ ಡ್ರೈ ಆದರೆ ಚೆನ್ನಾಗಿ ಬರೋದಿಲ್ಲ. ಇದು ನೀರೆಲ್ಲ ಇಂಕೊಂಡ್ಮೇಲೆ ತಕ್ಷಣವೇ ಇದನ್ನು ತೆಗೆದುಬಿಡ್ರಿ. ಒಂದು ಬೌಲ್ ಮೊಸರು ಇದೆ. ಸೂಪರ್ ಟೇಸ್ಟಿಯಾದಂತಹ ರೆಸಿಪಿನ ನೀವು ಮಾಡ್ಬೋದು. ಈಗ ಇದನ್ನು ಸೈಡಿಗೆ ಎತ್ತಿಡೋಣ, ಕಂಪ್ಲೀಟಾಗಿ ತಣ್ಣಗಾಗಲಿ. ಆಮೇಲೆ ನೋಡಿರಿ, ಇದಕ್ಕೆ ಇನ್ನೂ ಕೆಲವೊಂದು ಇಂಗ್ರೀಡಿಯೆಂಟ್ಸನ್ನು ಸೇರಿಸೋದಿರುತ್ತೆ. ಈ ನೋಡಿರಿ, ಈ ಥರ ಪನ್ನೀರ್ ರೀತಿ ರೆಡಿ ಆಗುತ್ತೆ. ಮೊಸರು ಒಡೆದಿರುತ್ತಲ್ವ, ಹಾಗಾಗಿ ಇದು ಪನ್ನೀರ್ ಥರ ಬರುತ್ತೆ. ಟೇಸ್ಟ್ ಮಾತ್ರ ಜಬರ್ದಸ್ತ್ ಇರುತ್ತೆ. ಅದು ಸ್ವಲ್ಪ ತಣ್ಣಗಾಗಲಿ. ಈಗ ನಾನು ಇಲ್ಲಿ ಇದನ್ನು ನೋಡಿರಿ, ಒಂದು ಕಡಾಯಿನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ನೋಡಿ. ಸಿಂಪಲ್ಲಾಗಿ ಒಂದು ಸಣ್ಣ ಒಗ್ಗರಣೆ ಕೊಡೋದಷ್ಟೇ, ಇದು ಹುರಿಯೋದಕ್ಕಷ್ಟೇ ಹಾಕ್ತಾಯಿದ್ದೀನಿ. ಎಣ್ಣೆ ಏನು ಜಾಸ್ತಿ ಹಾಕೋದು ಬೇಡ. ಈಗ ಇದಕ್ಕೆ 1 ಸ್ಪೂನಷ್ಟು ಧನಿಯಾ ಕಾಳನ್ನು ಹಾಕ್ತಾಯಿದ್ದೀನಿ. ಹವಿಜ್ ಕಾಳು ಅಂತೀವಲ್ವ, ಅದನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಧನಿಯಾ ಕಾಳು ಇಲ್ಲ ಅಂದರೆ ನೀವು ಧನಿಯಾ ಪೌಡರ್ನಾದರೂ ಬಳಸ್ಬೋದು. ಆಮೇಲೆ 1 ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ನೋಡಿರಿ. ಇದು ಲೋ ಫ್ಲೇಮ್ ಇಟ್ಕೊಂಡು ನಿಧಾನವಾಗಿ ಹುರಿದ ಮೇಲೆ 1 ಕಪ್ಪಷ್ಟು ನಾನಿಲ್ಲಿ ಉಳ್ಳಾಗಡ್ಡಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಪೂರ್ತಿಯಾದಂಥ ಒಂದು ದೊಡ್ಡ ಉಳ್ಳಾಗಡ್ಡಿನ ತೊಗೊಂಡಿದ್ದೀನಿ ನೋಡಿರಿ. ಇದನ್ನು ಈ ರೀತಿ ಸ್ಲೈಸಾಗಿ ಕಟ್ ಮಾಡಿ ಹುರ್ಕೊಳ್ರಿ. ಚೆನ್ನಾಗಿದ್ದು ಹಸಿ ವಾಸನೆ ಹೋಗೋವರೆಗೂ, ಕೆಂಪಗಾಗೋವರೆಗೂ ಇದನ್ನು ಹುರಿಬೇಕು. ಆವಾಗಲೇ ಒಳ್ಳೆ ಒಂದು ಟೇಸ್ಟ್ ಕೊಡುತ್ತೆ ನೋಡಿರಿ. ಉಳ್ಳಾಗಡ್ಡಿದು ಹಸಿ ವಾಸನೆ ಇರಬಾರ್ದು. ಈಗಿದು 1-2 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದಮೇಲೆ ನೋಡಿರಿ, ಈ ರೀತಿ ಆಗುತ್ತೆ. ಉಳ್ಳಾಗಡ್ಡಿ ಹೇಗೆ ಫ್ರೈ ಮಾಡ್ಕೋತೀರೋ ಅದ್ರ ಮೇಲೆ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ನಾನು 1 ಬೌಲಷ್ಟು ಟೊಮೆಟೊನ ಹಾಕ್ತಾಯಿದ್ದೀನಿ ನೋಡಿರಿ. ಯಾವ ಬೌಲಲ್ಲಿ ನಾನು ಉಳ್ಳಾಗಡ್ಡಿ ತೊಗೊಂಡಿದ್ನೋ ಅದೇ ಬೌಲಲ್ಲಿ ಟೊಮೆಟೊನ ಸಹಿತ ಹಾಕ್ತಾಯಿದ್ದೀನಿ. 2 ಈಕ್ವಲ್ ಆಗಿ ಹಾಕ್ತಾಯಿದ್ದೀನಿ, ಉಳ್ಳಾಗಡ್ಡಿನ ಮತ್ತು ಟೊಮೆಟೊನ. ಇದನ್ನು ಸಹಿತ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಳ್ರಿ. ಆಮೇಲೆ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಳ್ರಿ. ಏಕೆಂದರೆ ಹಸಿ ವಾಸನೆ ಹೋಗಿರುತ್ತೆ. ಟೊಮೆಟೊ ಸಾಫ್ಟಾಗಿ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹುಳಿ ಅಂಶ ಎಲ್ಲ ಹೀರ್ಕೋಬೇಕು, ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗಲಿ.
ಒಂದೆರಡು ನಿಮಿಷ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ. ಈಗೆಲ್ಲದು ಇದು ಸರಿಯಾಗಿ ಫ್ರೈ ಆಗಿದೆ, ತೋರಿಸ್ತಿದ್ದೀನಿ ನೋಡಿ. ನೋಡಿ ಈ ರೀತಿ ಕೆಂಪಗಾಗೋವರೆಗೂ ಫ್ರೈ ಮಾಡಿಕೊಳ್ರಿ. ಟೊಮ್ಯಾಟೊಲಿರುವಂತಹ ನೀರಿನಂಶ ಎಲ್ಲ ಹೊರಟು ಹೋಗಿದೆ ನೋಡಿ, ಎಷ್ಟು ಸಾಫ್ಟಾಗಿ ಬೆಂದಿದೆ. ಈಗ ಇದಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ನಾಟಿ ಬೆಳ್ಳುಳ್ಳಿನ ಬಳಸ್ತಾ ಇದ್ದೀನಿ. ನಿಮ್ಮ ಮನೇಲಿ ನೀವು ಯಾವ್ದು ಯೂಸ್ ಮಾಡ್ತೀರೋ ಅದನ್ನೇ ಹಾಕ್ಬೋದು. ಬೆಳ್ಳುಳ್ಳಿ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ. ಇದನ್ನು ಇದ್ರ ಜೊತೆ ಫ್ರೈ ಮಾಡಿಕೊಳ್ರಿ. ನೀಟಾಗಿ ಎಲ್ಲದು ಫ್ರೈ ಆದಮೇಲೆ ಈಗ ಇದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡೋಣ. ಪೂರ್ತಿಯಾಗಿ ತಣ್ಣಗಾಗಬೇಕು. ಸ್ವಲ್ಪ ಇದಕ್ಕೆ ಟೇಸ್ಟಿಗೆ ಉಪ್ಪನ್ನು ಹಾಕ್ತಾಯಿದ್ದೀನಿ. ನಾವಲ್ಲಿ ಮೊಸರಿಗೆ ಸಹಿತ ಹಾಕಿದ್ವಿ, ಇದಕ್ಕೂ ಹಾಕಿದ್ವಿ. ಸ್ವಲ್ಪ ನೋಡ್ಕೊಂಡು ಹಾಕ್ರಿ ಉಪ್ಪನ್ನು. ಕಡಿಮೆ ಆದರೆ ಮೇಲೆಯಿಂದ ಹಾಕ್ಬೋದು, ಜಾಸ್ತಿ ಆದರೆ ಕಷ್ಟ ಆಗುತ್ತೆ ತಿನ್ನೋದಕ್ಕೆ, ಹಾಗಾಗಿ ಉಪ್ಪು ನೋಡಿಕೊಂಡು ಹಾಕ್ರಿ. ಈಗ ಇದನ್ನೆಲ್ಲದನ್ನು ಸರಿಯಾಗಿ ಮಿಕ್ಸ್ ಮಾಡಿ ತಣ್ಣಗಾಗೆ ಬಿಡ್ತೀನಿ ನಾನು. ಇವಾಗ ನೋಡಿರಿ, 1 ಸ್ಪೂನಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಫ್ಲೇಮನ್ನು ಆಫ್ ಮಾಡಿ ಹಾಕ್ರಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ರಿ. 1 ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ಲೇವರ್ಗೂ ಚೆನ್ನಾಗಿರುತ್ತೆ ಗರಂ ಮಸಾಲ, ಇಲ್ಲಾಂದರೆ ಚಿಕನ್ ಮಸಾಲ ಆದರೂ ಹಾಕ್ಬೋದು. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ ನೋಡಿರಿ. ಎಲ್ಲದನ್ನು ಈಗ ಮಿಕ್ಸ್ ಮಾಡಿಕೊಡ್ರಿ. ಇದನ್ನೆಲ್ಲದನ್ನು ಇವಾಗ ಲೋ ಫ್ಲೇಮ್ ಇಟ್ಕೊಂಡು 1-2 ನಿಮಿಷ ಬೇಯಿಸ್ಕೊಳ್ರಿ. ನಾವು ಹಾಕಿದಂಥ ಈಗ ಬೆಳ್ಳುಳ್ಳಿನ ಹಾಕಿದ್ದೀವಲ್ವ, ಎಲ್ಲದೂ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹೊಂದ್ಕೊಳ್ಳಿ. ಸ್ವಲ್ಪ ಎಲ್ಲ ಉಪ್ಪು ಖಾರ ಅಬ್ಸರ್ವ್ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಬೇಯಿಸ್ರಿ. ಆವಾಗ ತಳ ಹಿಡ್ಕೊಳ್ಳೋದಿಲ್ಲ, ನೀಟಾಗಿ ಬರುತ್ತೆ ನೋಡಿರಿ, ಸರಿಯಾಗಿ ಬರುತ್ತೆ, ಹೊತ್ತೋದಿಲ್ಲ ಜಾಸ್ತಿ. 2 ನಿಮಿಷ ಇದನ್ನು ಸರಿಯಾಗಿ ಫ್ರೈ ಆಗಲಿ ಬಿಟ್ಬಿಟ್ಟು, ಒಂದು ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷ ಇದನ್ನು ಫ್ರೈ ಆಗೋಕ್ಕೆ ಬಿಟ್ಬಿಡ್ರಿ. ನೋಡಿರಿ ಈ ರೀತಿ ಆಗುತ್ತೆ. 1-2 ನಿಮಿಷ ಆದಮೇಲೆ ಸರಿಯಾಗಿ ಫ್ರೈ ಆದಮೇಲೆ ಎಲ್ಲದೂ ಹಸಿ ವಾಸನೆ ಹೋಗಿದೆ. ಕಲರ್ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಖಾರದ ಪುಡಿ ಬಳಸಿರೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಬ್ಯಾಡಗಿ ಮೆಣಸಿನ್ಕಾಯಿದು. ಈಗ ಇದು ಕಂಪ್ಲೀಟಾಗಿ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಇದನ್ನು ಬಳಸಬೇಕು. ಇದನ್ನು ಕೆಳಗೆ ಇಳಿಸ್ತಾ ಇದ್ದೀನಿ. ಈಗ ನೆಕ್ಸ್ಟ್ ನೋಡಿರಿ, ನಾವು ಫಸ್ಟ್ ಏನು ಮೊಸರು ಮತ್ತು ಮೆಣಸಿನ್ಕಾಯಿ, ಬಾದಾಮು, ಕೊತ್ತಂಬರಿ ಇದನ್ನೆಲ್ಲ ಕಂಪ್ಲೀಟಾಗಿ ತಣ್ಣಗಾಕ್ಬಿಟ್ಟಿದ್ವಿ. ಈಗಿದು ಗ್ರೈಂಡ್ ಮಾಡಿ ತಗೊಂಡು ಬರೋಣ. ನಾನು ಫಸ್ಟು ಇದನ್ನು ಸಪ್ರೇಟಾಗಿ ಗ್ರೈಂಡ್ ಮಾಡ್ತಾಯಿದ್ದೀನಿ. ಮೊಸರನ್ನ ಏನು ಬೇಯಿಸ್ಕೊಂಡಿದ್ವಲ್ವ ಅದನ್ನು ಈಗ ನೀರು ಹಾಕಿ ಸ್ವಲ್ಪ ನುಣ್ಣಗೆ ಪೇಸ್ಟ್ ಮಾಡಿ ತೊಗೊಂಬರ್ಬೇಕು. ತರಿಯಾಗಿರಬಾರ್ದು, ನೈಸಾಗಿ ಇದನ್ನು ಗ್ರೈಂಡ್ ಮಾಡಿ ತೊಗೊಳ್ರಿ. ಟೇಸ್ಟ್ ಮಾತ್ರ ಸೂಪರ್ ಇರುತ್ತೆ. ಒಂದು ಸರಿ ಈ ರೀತಿ ನೀವು ಟ್ರೈ ಮಾಡಿ ನೋಡಿರಿ. ಒಂದು ಬೌಲ್ ಮೊಸರಿದ್ದರೆ ಸೂಪರ್ ಆದಂತಹ ರೆಸಿಪಿನ ನೀವು ಮಾಡ್ಬೋದು. ಯಾವುದೇ ರೆಸ್ಟೋರೆಂಟ್ನಲ್ಲೂ ಸಹಿತ ಈ ಸೀಕ್ರೆಟನ್ನು ಹೇಳ್ಕೊಡೋದಿಲ್ಲ ನೋಡಿ. ಈಗ ಅದನ್ನು ಒಂದು ಪಾತ್ರೆಗೆ ತೆಗೆದಿದ್ದೀನಿ. ಈಗ ನೆಕ್ಸ್ಟ್ ನಾವೇನು ಹುರ್ಕೊಂಡಿದ್ವಲ್ಲ ಉಳ್ಳಾಗಡ್ಡಿ, ಟೊಮೆಟೊ, ಬೆಳ್ಳುಳ್ಳಿ ಇದನ್ನು ಸಹಿತ ಗ್ರೈಂಡ್ ಮಾಡಿ ತೊಗೋತೀನಿ ನೋಡಿರಿ. ಇದು ಕೂಡ ಅಷ್ಟೇ, ನೀರು ಹಾಕ್ಲಾರ್ದೇ ನೈಸಾಗಿ ಪೇಸ್ಟ್ ಥರ ಗ್ರೈಂಡ್ ಮಾಡಿ ತೊಗೊಂಡು ಬನ್ನಿ. ಇದು ಮೊದಲೇ ಬೆಂದಿರೋದ್ರಿಂದ ಸೂಪರಾಗಿ ಗ್ರೈಂಡ್ ಆಗುತ್ತೆ. ಆದರೆ ಇದನ್ನು ಪೂರ್ತಿ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡಿರಿ. ಯಾಕೆಂದರೆ ಬಿಸಿ ಇರುವಾಗ ಗ್ರೈಂಡ್ ಮಾಡಿದ್ರೆ ಜಾರಿಗೂ ಸಹಿತ ಎಫೆಕ್ಟ್ ಆಗುತ್ತೆ. ಆಮೇಲೆ ಬಿಸಿ ಇರಬೇಕಾದ್ರೆ ಗ್ರೈಂಡ್ ಮಾಡೋಕ್ಕೆ ಹೋಗಬಾರ್ದು. ನೋಡಿರಿ ಪೂರ್ತಿ ಈ ಥರ ನುಣ್ಣಗೆ ಪೇಸ್ಟ್ ಥರ ಇದನ್ನು ರೆಡಿ ಮಾಡಿಕೊಳ್ರಿ. ಈ ರೀತಿ ಇರಬೇಕು. ತರಿಯಾಗಿಲ್ಲ ನೋಡಿರಿ, ಫೈನ್ ಪೇಸ್ಟ್ ಥರ ಇದು ಆಗಿದೆ. ಈಗ ಇದನ್ನೆರಡನ್ನು ಸೈಡಿಗೆ ಎತ್ತಿಡೋಣ. ಮತ್ತು ಇಲ್ಲಿ ನೋಡಿರಿ ಗ್ಯಾಸ್ ಮೇಲೆ ಒಂದು ಕಡಾಯಿನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ನಾನು. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ರಿ. ಗ್ಯಾಸ್ ಆನ್ ಮಾಡಿಕೊಂಡು ಇದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೊರಟೋಗಲಿ. ಈಗ ಇದು ಬಿಸಿಯಾಗಿದೆ. 1-2 ನಿಮಿಷ. ಈಗ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ನೋಡಿ. ಎಣ್ಣೆ ಸರಿಯಾಗಿ ಬಿಸಿ ಆಗಲಿ, ಆವಾಗ ಒಗ್ಗರಣೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇಲ್ಲಿ ಒಗ್ಗರಣೆನ ಪ್ರಿಪೇರ್ ಮಾಡ್ತಾಯಿದ್ದೀನಿ. 1 ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಜೀರಿಗೆ ಚೆನ್ನಾಗಿ ಚಿಟ್ಪಟ ಅಂಥೇಳಿ ಸಿಡಿಲಿ. ಸ್ವಲ್ಪ ಕರಿಬೇ ಸೊಪ್ಪನ್ನು ಹಾಕ್ತಾಯಿದ್ದೀನಿ, ಫ್ರೆಶ್ ಆಗಿರುವಂಥದ್ದು. ಒಗ್ಗರಣೆಗೆ ಕರಿಬೇ ಸೊಪ್ಪು ಇದ್ರೇ ಸೂಪರಾಗಿರುತ್ತೆ ನೋಡಿರಿ. ಈಗ ಇದೇನು ಫಸ್ಟ್ ನಾವು ಗ್ರೈಂಡ್ ಮಾಡ್ಕೊಂಡಿದ್ದೀವಲ್ವ ಟೊಮೆಟೊ ಮತ್ತು ಆನಿಯನ್ ಪೇಸ್ಟ್, ಇದನ್ನು ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಹಾಕ್ರಿ, ಒಳ್ಳೆ ಒಂದು ಘಮ ಬರುತ್ತೆ. ಈ ಗ್ರೈಂಡ್ ಮಾಡಿದಂಥ ಪೇಸ್ಟನ್ನು ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಒಳ್ಳೆ ಕಲರ್ ಬರಬೇಕು, ಅಲ್ಲಿವರೆಗೂ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ರಿ. ಈ ರೀತಿ
ಸ್ವಲ್ಪ ಇದಕ್ಕೆ ಎಣ್ಣೆನ ಜಾಸ್ತಿ ಯೂಸ್ ಮಾಡಿರಿ, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಈ ರೀತಿ ನೀವು ಮಾಡಿಟ್ಕೊಂಡ್ರೆ ಗ್ರೇವಿನ ನೋಡಿರಿ, ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಒಂದು ವಾರ 15 ದಿನ ಆದರೂ ಕೆಡೋದಿಲ್ಲ. ಈ ಗ್ರೇವಿನ ನೀವು ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಯಾವುದೇ ವೆಜ್ ರೆಸಿಪಿಗಳಿಗಾಗಿರ್ಬೋದು ಅಥವಾ ನಾನ್ ವೆಜ್ ರೆಸಿಪಿಗಳಿಗಾಗಿರ್ಬೋದು, ರೈಸ್ ರೆಸಿಪಿಗಳಿಗಾಗಿರ್ಬೋದು, ಎಲ್ಲದಕ್ಕೂ ನೀವು ಇದನ್ನು ಯೂಸ್ ಮಾಡ್ಕೋಬೋದು ನೋಡಿರಿ. ಇಲ್ಲಿ ಲೋ ಫ್ಲೇಮ್ ಇಟ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿರಿ. ಮೇಲೆ ಎಣ್ಣೆ ಎಲ್ಲ ಹಾಕಿದ್ದು ತೇಲ್ ಬಂದಿದೆ. ಈಗ ಇದಕ್ಕೆ ಫಸ್ಟ್ ಗ್ರೈಂಡ್ ಮಾಡ್ಕೊಂಡಂಥ ಬಾದಾಮು ಮತ್ತು ಮೊಸರು, ಮೆಣಸಿನ್ಕಾಯಿ, ಕೊತ್ತಂಬರಿ ಪೇಸ್ಟನ್ನು ಸಹಿತ ಸೇರಿಸ್ತಾ ಇದ್ದೀನಿ. ಎರಡನ್ನು ಈಗ ಸರಿಯಾಗಿ ಮಿಕ್ಸ್ ಮಾಡಿಕೊಡ್ರಿ. ನೋಡಿರಿ ಎಷ್ಟು ಕ್ರೀಮಿಯಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಮಾತ್ರ ಜಬರ್ದಸ್ತ್ ಇರುತ್ತೆ ನೋಡಿರಿ. ಖಂಡಿತ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿರಿ, ಸೂಪರಾಗಿರುತ್ತೆ. ನೀವು ಇಲ್ಲಿ ಬಾದಾಮ್ ಬದಲು ಗೋಡಂಬಿನೂ ಸಹಿತ ಬಳಸ್ಬೋದು, ಅದು ಕೂಡ ಸೂಪರಾಗಿರುತ್ತೆ ಟೇಸ್ಟ್. ಯಾವುದೇ ರೆಸ್ಟೋರೆಂಟ್ನಲ್ಲಿ ಹೇಳಾರ್ದಂಥ ಈ ಸೀಕ್ರೆಟ್ ರೆಸಿಪಿನ ನೀವು ಒಂದು ಸರಿ ಮಾಡಿ ನೋಡಿರಿ, ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ಹೇಗೆ ಬಂತು ಅಂಥೇಳಿ ತಿಳಿಸಿ. ಈಗ ಇದನ್ನು ಎರಡನ್ನೂ ಮಿಕ್ಸ್ ಮಾಡಿ ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊತೀನಿ. ನಿಮಗೆ ನೀರು ಬೇಕಂದರೆ ನೀರು ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೋಬೋದು. ಬೇಡ ಇದೇ ರೀತಿ ಗಟ್ಟಿಯಾಗಿರುವಂತಹದ್ದೇ ಗ್ರೇವಿ ಬೇಕು ಅಂದರೆ ಗಟ್ಟಿಯಾಗಿರುವಂಥದ್ದನ್ನೇ ಮಾಡ್ಕೋಬೋದು ನೋಡಿರಿ. ಚೆನ್ನಾಗಿ ಬೆಂದಮೇಲೆ ನೋಡಿ ಈ ಥರ ಬರುತ್ತೆ. ಕಲರ್ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಗುಂಟೂರು ಮೆಣಸಿನ್ಕಾಯಿ ಆದರೂ ಬಳಸ್ಬೋದು. ಕಲರ್ ಚೆನ್ನಾಗಿ ಬರುತ್ತೆ ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿನಾದರೂ ಬಳಸ್ಬೋದು. ನಿಮ್ಮ ಮನೇಲಿ ಯಾವ್ದು ಅವೈಲೇಬಲ್ ಇದೆಯೋ ಖಾರದ ಪುಡಿ ಅದನ್ನು ಹಾಕ್ಬೋದು. ಕಲರ್ ಮಾತ್ರ ಸೂಪರಾಗಿ ಬರುತ್ತೆ ನೋಡಿರಿ. ಬ್ಯಾಡಗಿ ಮೆಣಸಿನ್ಕಾಯಿ ಬಳಸಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಈ ರೀತಿ ಮಾಡ್ಕೊಂಡು ತಿಂದರೆ ಹೋಟೆಲ್ನಲ್ಲಿ ಮಾಡಿದ್ದು ಅಂತಲೇ ಹೇಳ್ತಾರೆ ನೋಡಿರಿ, ಮನೇಲಿ ಮಾಡಿದ್ದು ಅಂತ ಹೇಳೋಕ್ಕೆ ಆಗೋದಿಲ್ಲ. ಅಷ್ಟು ಟೇಸ್ಟಿಯಾಗಿರುತ್ತೆ, ಅಷ್ಟು ಸೂಪರಾಗಿರುತ್ತೆ. ಈಗಿದು ಸರಿಯಾಗಿ ಬೆಂದಿದೆ. ಈಗ ಇದನ್ನು ಫ್ಲೇಮ್ ಆಫ್ ಮಾಡೋಣ. ಈಗ ಬಿಸಿ ಬಿಸಿಯಾಗಿದ್ದೀನಿ, ಇದನ್ನು ತಿನ್ಬೋದು. ಇಲ್ಲ ಇದನ್ನು ಸ್ಟೋರ್ ಮಾಡ್ಕೊಂಡು ತಿಂತೀವಿ ಅಂದರೆ ಒಂದು ಏರ್ ಟೈಟ್ ಕಂಟೈನರ್ ಹಾಕಿ ನೀವು ಫ್ರಿಜ್ಜಲ್ಲಿಟ್ಟು ಸ್ಟೋರ್ ಮಾಡ್ಕೋಬೋದು ನೋಡಿ. ಈಗ ಇದನ್ನು ಸರ್ವ್ ಮಾಡೋಣ. ಸ್ವಲ್ಪ ಇದು ತಣ್ಣಗಾಗಲಿ, ತುಂಬ ಬಿಸಿ ಇದೆ. ಫ್ಲೇಮ್ ಆಫ್ ಮಾಡಿ ಇವಾಗ ನಾನಿಲ್ಲಿ ಇದಕ್ಕೆ ಕಾಂಬಿನೇಷನ್ ಬೆಸ್ಟ್ ಕಾಂಬಿನೇಷನ್ನ ಇಲ್ಲಿ ರೆಡಿ ಮಾಡ್ತಾಯಿದ್ದೀನಿ ನೋಡಿರಿ. ನಾನಿಲ್ಲಿ ಫಸ್ಟೇ ಚಪಾತಿ ಹಿಟ್ಟನ್ನು ನಾದಿ ಇಟ್ಕೊಂಡಿದ್ದೀನಿ, ಗೋಧಿ ಹಿಟ್ಟನ್ನು ಈ ರೀತಿ ನಾದಿ ಇಟ್ಕೊಳ್ರಿ. ಒಂದು 10-15 ನಿಮಿಷ ನೆನೆಸಿದರೆ ಸೂಪರಾದಂಥ ಪರೋಟಾನ ಮಾಡ್ಬೋದು. ನಾನಿಲ್ಲಿ ಸಿಂಪಲ್ ಆಗಿರುವಂಥ ಪರೋಟನ ತೋರಿಸ್ತಾ ಇದ್ದೀನಿ ನೋಡಿರಿ. ಲೇಯರ್ ಆಗಿ ಉಬ್ಬಿಕೊಂಡು ನೀಟಾಗಿ ಬರುತ್ತೆ. ಇದು ಈ ಗ್ರೇವಿ ಜೊತೆ ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಾದರೆ ದೋಸೆಗಾದರೂ ತಿನ್ಬೋದು, ಇಡ್ಲಿ ಜೊತೆ ಅಥವಾ ರೈಸ್ ಜೊತೆ, ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್. ನಾನಿವತ್ತು ಸಿಂಪಲ್ ಆಗಿರುವಂಥ ಒಂದು ಪರೋಟನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ. ಸ್ವಲ್ಪ ಇದಕ್ಕೆ ದೊಡ್ಡದಾದಂಥ ಉಳ್ಳಿನ ತೊಗೊಂಡಿದ್ದೀನಿ. ಈ ರೀತಿ ದಪ್ಪನಾಗಿರುವಂತಹ ಚಪಾತಿನ ಲಟ್ಟಿಸ್ಕೊಳ್ರಿ. ಫಸ್ಟ್ ಚಪಾತಿ ರೀತಿನೇ ಲಟ್ಟಿಸ್ಕೊಳ್ರಿ. ಈಸಿ ಆದಂಥ ಮೆಥಡ್ನಲ್ಲಿ ಬರುತ್ತೆ, ಬೇಗನೆ ಆಗುತ್ತೆ ನೋಡಿರಿ. ನಾನಿಲ್ಲಿ ತೋರಿಸ್ತೀನಿ ಎಷ್ಟು ದಪ್ಪ ಲಟ್ಟಿಸ್ಬೇಕು ಅಂಥೇಳಿ. ಈ ರೀತಿ ಫಸ್ಟು ದೊಡ್ಡದಾದಂತಹ ಚಪಾತಿನ ಲಟ್ಟಿಸ್ಕೊಳ್ರಿ. ನೋಡ್ತಾ ಇರ್ಬೋದು. ಇದಕ್ಕೆ ನಾನಿಲ್ಲಿ ಫಸ್ಟು 1 ಸ್ಪೂನಷ್ಟು ಎಣ್ಣೆನ ಸ್ಪ್ರೆಡ್ ಮಾಡ್ತೀನಿ ನೋಡಿರಿ. ಎಣ್ಣೆ ಹಚ್ಚಿರಿ ಚೆನ್ನಾಗಿ, ಲೇಯರ್ಸ್ ತುಂಬ ಸರಿಯಾಗಿ ಬರುತ್ತೆ. ಇಲ್ಲ ಅಂದರೆ ನೋಡಿರಿ ಅಂಟ್ಕೊಂಡ್ಬಿಡುತ್ತೆ ಒಂದಕ್ಕೊಂದು. ಲೇಯರ್ಸ್ ಬರಬೇಕು ಅಂದರೆ ಎಣ್ಣೆ ಹಚ್ಚಿ ಈ ರೀತಿ ಒಣ ಹಿಟ್ಟನ್ನು ಮೇಲಿಂದ ಉದುರಿಸಿ ಇದನ್ನು ಮಿಕ್ಸ್ ಮಾಡ್ಬೋದು. ಇಲ್ಲಾಂದರೆ ಈ ರೀತಿ ನೋಡಿರಿ ಚಾಕು ತೊಗೊಂಡು ಮಧ್ಯಭಾಗದಿಂದ ಈ ರೀತಿ ಕಟ್ ಮಾಡಿಕೊಡ್ರಿ. ನೋಡಿ ಈ ಥರ ಕಟ್ ಮಾಡಿಕೊಂಡು ನೀವು ಮಾಡ್ಕೋಬೋದು. ಈಗ ಇದನ್ನು ಒಂದ್ರ ಮೇಲೆ ಒಂದರಂತೆ ಜೋಡಿಸ್ತಾ ಹೋಗ್ರಿ. ಅಂದರೆ ಬೇಗನೆ ಆಗುತ್ತೆ, ಸೂಪರಾಗಿ ಬರುತ್ತೆ ನೋಡಿರಿ. ಟ್ರಯಾಂಗಲ್ ಶೇಪ್ನಲ್ಲಿ ನಾನಿಲ್ಲಿ ಕಟ್ ಮಾಡಿದ್ದೀನಿ. ಮೇಲೆ ಈ ಥರ ಹಿಟ್ಟು ಉದುರಿಸೋದ್ರಿಂದ ಅಂಟುಕೊಳ್ಳೋದಿಲ್ಲ, ಈಸಿಯಾಗಿ ಬಿಟ್ಕೊಂಬರುತ್ತೆ ಲೇಯರ್ಸ್. ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ರೌಂಡಾಗಿ ಮತ್ತೆ ಚಪಾತಿ ರೀತಿ ಲಟ್ಟಿಸ್ಕೊಳ್ರಿ. ಸ್ವಲ್ಪ ಒಣ ಹಿಟ್ಟು ಹಾಕ್ರಿ, ಆವಾಗ ಅಂಟುಕೊಳ್ಳೋದಿಲ್ಲ, ನೀಟಾಗಿ ಎದ್ದು ಬರುತ್ತೆ ನೋಡಿರಿ ಎಲ್ಲದು. ಈಸಿಯಾದಂತಹ ಲೇಯರ್ ಪರೋಟ ಇಲ್ಲಿ ರೆಡಿ ಆಗುತ್ತೆ. ಒಂದು ಸರಿ ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿರಿ. ಈ ರೀತಿಯಲ್ಲಿ ಪರೋಟಾನ ತುಂಬ ಚೆನ್ನಾಗಿ ಬರುತ್ತೆ, ಬೇಗನೆ ಆಗುತ್ತೆ. ಲೇಯರ್ಸ್ ಕೂಡ ತುಂಬ ಜಾಸ್ತಿ ಬರುತ್ತೆ ನೋಡಿರಿ. ಈಗ ನಾನಿಲ್ಲಿ 6 ಲೇಯರ್ಸಿಂದ ಮಾಡ್ತಾಯಿದ್ದೀನಿ. ಈಸಿ ಮೆಥಡಲ್ಲಿ ಸೂಪರಾಗಿ ಬರುತ್ತೆ. ಈಕ್ವಲಾಗಿ ಲಟ್ಟಿಸ್ಕೊಳ್ರಿ. ಒಂದು ಹತ್ರ ದಪ್ಪ ಒಂದು ಹತ್ರ ತೆಳ್ಳಗೆ ಲಟ್ಸೋಕ್ಕೆ ಹೋಗ್ಬೇಡಿ.
ನಾವು ಮಾಮೂಲಿ ಚಪಾತಿ ಯಾವ ರೀತಿ ಲಟ್ಟಿಸ್ತೀವೋ ಅದೇ ರೀತಿಯೇ ಇದನ್ನು ನಾನಿಲ್ಲಿ ಲಟ್ಟಿಸ್ತಿದ್ದೀನಿ ನೋಡಿ. ಈಗ ಇದನ್ನು ತವಾಗೆ ಹಾಕಿ ಬೇಯಿಸ್ಕೊಳ್ಳೋಣ. ಎಣ್ಣೆನ ಸ್ವಲ್ಪ ಸ್ಪ್ರೆಡ್ ಮಾಡಿರಿ, ತವಾನ ಚೆನ್ನಾಗಿ ಬಿಸಿ ಮಾಡಿಕೊಳ್ರಿ. ಬಿಸಿ ಮಾಡಿಕೊಂಡು ತಯಾರಿಸಿದಂಥ ಚಪಾತಿನ ಹಾಕಿ ಬೇಯಿಸ್ಕೊಳ್ರಿ. ಈ ಚಪಾತಿ ಜೊತೆ ಈ ಕಾಂಬಿನೇಷನ್ ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ಒಂದು ಕಡೆ ನೀಟಾಗಿ ಬೆಂದ ಮೇಲೇ ಇದನ್ನು ಬೇಯಿಸ್ಕೊಳ್ರಿ. ನೀವು ತುಪ್ಪ ಹಾಕಿ ಆದರೂ ಮಾಡ್ಬೋದು ಅಥವಾ ಬೆಣ್ಣೆ ಹಾಕಿ ಆದ್ರೂ ಪರೋಟಾನ ಬೇಯಿಸ್ಬೋದು. ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಹಾಕಿ ಬೇಯಿಸ್ಕೊಳ್ರಿ. ಈಗ ನೋಡಿರಿ ಚಿಕ್ಕ ಚಿಕ್ಕದಾದಂಥ ಬಬಲ್ಸ್ ಬರ್ತಾಯಿದೆ. ಈಗ ಇದನ್ನು ತಿರುಗಿಸಾಕ್ತಾಯಿದ್ದೀನಿ ನೋಡಿರಿ, ನೀಟಾಗಿ ಬೇಯುತ್ತೆ ಅಂದರೆ. ಈಗ ಎರಡು ಕಡೆ ಎಣ್ಣೆನ ಹಾಕಿ ಸರಿಯಾಗಿ ಬೇಯಿಸ್ಕೊಂಡ್ರೆ ಉಬ್ಬಿ ಬರುವಂತಹ ಪದರ ಆಗಿರುವಂತಹ ಪರೋಟ ರೆಡಿಯಾಗುತ್ತೆ. ನಿಮ್ಗೆ ಇಷ್ಟ ಇದೆ ಅಂದರೆ ಇದ್ರ ಜೊತೆನೇ ತಿನ್ಬೋದು, ಇಲ್ಲಾಂದರೆ ನಾನು ಹೇಳ್ದಂಗೆ ನಿಮ್ಗೆ ಯಾವುದು ಬೇಕೋ ಅದ್ರ ಜೊತೆ ಬೆಸ್ಟ್ ಕಾಂಬಿನೇಷನ್ ಆಗಿ ನೀವು ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು ಈಸಿಯಾಗಿರುವಂಥ ಮೆಥಡ್ನಲ್ಲಿ ಪರೋಟ ತೋರಿಸ್ಬೇಕು ಅಂತೇಳಿ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಇದು ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ ನೋಡಿರಿ. ಇದೇ ರೀತಿ ಎಲ್ಲ ರೆಸಿಪಿಗಳನ್ನು ನಾನು ನಮ್ಮ ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ. ಆಲೂ ಸ್ನ್ಯಾಕ್ಸ್ ರೆಸಿಪಿ ಇರ್ಬೋದು ಅಥವಾ ಲಂಚ್ ಬಾಕ್ಸ್ ರೆಸಿಪಿ ಇರ್ಬೋದು, ರೈಸ್ ರೆಸಿಪಿ ಪ್ರತಿಯೊಂದನ್ನು ನಾನು ಶೇರ್ ಮಾಡಿದ್ದೀನಿ. ನೀವು ಚಾನಲ್ನ ಓಪನ್ ಮಾಡಿ ನೋಡಿದರೆ ನಿಮಗೆಲ್ಲ ರೀತಿಯ ವಿಡಿಯೋಗಳು ಅವೈಲಬಲ್ ಇರುತ್ತೆ. ಹಾಗೆ ಎಲ್ಲ ವಿಡಿಯೋಗಳು ನಿಮಗೆ ಇಷ್ಟ ಅನಿಸಿದರೆ ಹೆಚ್ಚು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಹೆಚ್ಚು ಶೇರ್ ಮಾಡಿರಿ, ಹೆಚ್ಚು ಲೈಕ್ ಮಾಡಿರಿ. ನಿಮ್ಮ ಲೈಕ್ ಮತ್ತು ಸಬ್ಸ್ಕ್ರೈಬಿಂದ ಒಳ್ಳೆಯ ಒಂದು ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಇಲ್ಲಿ ನೋಡಿರಿ ಲೇಯರ್ಸ್ ಯಾವ ರೀತಿ ಉಪ್ಕೊಂಡು ಬಂದಾಯಿದೆ ಅಂತ ತೋರಿಸ್ತಿದ್ದೀನಿ ನೋಡಿರಿ. ಸೂಪರಾಗಿ ಬಂದಿದೆ ಅಲ್ವಾ? ಹಾಗಾದರೆ ಖಂಡಿತ ಇವತ್ತೇ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿರಿ. ತುಂಬ ಲೇಯರ್ಗಳು ನೀಟಾಗಿ ಬಂದಿದೆ ಪರೋಟ ನೋಡಿರಿ. ಅಂಗಡಿನಲ್ಲಿ ಕೊಂಡ್ಕೊಳ್ಳೋದೇ ಬೇಡ, ಇದೇ ರೀತಿ ಮನೆಯಲ್ಲಿ ಈಸಿಯಾಗಿ ನೀವು ಮಾಡ್ಕೊಂಡು ತಿಂದು ನೋಡಿರಿ. ಬನ್ನಿ ಹಾಗಾದರೆ ಈ ಗ್ರೇವಿ ಜೊತೆ ನಾನಿಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂದರೆ ಸೂಪರಾಗಿದೆ. ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕಿದ್ದೀನಿ ಅಷ್ಟೇ. ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ನೋಡೋದಕ್ಕೆ ಚೆನ್ನಾಗಿರುತ್ತೆ. ಫಸ್ಟ್ ಕಣ್ಣಿಗೆ ನೋಡೋದಕ್ಕೆ ಇಷ್ಟ ಆದ್ರೇ ನೋಡಿರಿ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಈಗ ಬಿಸಿ ಈ ರೀತಿ ಪರೋಟ ಜೊತೆ ನಾನು ಇವತ್ತು ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಲಂಚಿಗೆ ಇದನ್ನು ನಾನು ಪ್ರಿಪೇರ್ ಮಾಡಿದ್ದೆ. ನೀವು ಬೇಕಾದರೆ ಡಿನ್ನರಿಗಾದ್ರೂ ಮಾಡ್ಕೋಬೋದು ನೋಡಿರಿ. ಟೈಮ್ ಇದೆ ಅಂದರೆ ಡಿನ್ನರಿಗೆ ಮಾಡಿಕೊಡ್ರಿ. ಇದನ್ನು ಲಂಚ್ ಬಾಕ್ಸಿಗಾದರೂ ನೀವು ಪ್ರಿಪೇರ್ ಮಾಡಿ ಕಟ್ಬೋದು ಮಕ್ಕಳಿಗೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ. ಇದ್ರ ಜೊತೆ ನೋಡಿರಿ ಉಳ್ಳಾಗಡ್ಡಿ, ಹಸಿ ಉಳ್ಳಾಗಡ್ಡಿ ಇದ್ದರೆ ಸೂಪರಾಗಿರುತ್ತೆ. ಆಮೇಲೆ ಸ್ವಲ್ಪ ನಿಂಬೆಹಣ್ಣು, ಆಮೇಲೆ ನಾವು ಪ್ರಿಪೇರ್ ಮಾಡ್ಕೊಂಡಂಥ ಗ್ರೇವಿ. ಇದರಲ್ಲಿ ನೀವು ಪನ್ನೀರಾದರೂ ಆ್ಯಡ್ ಮಾಡ್ಬೋದು ಅಥವಾ ಆಲೂಗಡ್ಡೆ ಏನಾದರೂ ಫ್ರೈ ಮಾಡಿ ಆ್ಯಡ್ ಮಾಡ್ಬೋದು. ನಿಮ್ಗೆ ಯಾವುದೇ ತರಕಾರಿಗಳು ಇಷ್ಟ ಅಂದರೆ ಅದನ್ನು ಆ್ಯಡ್ ಮಾಡಿಕೊಂಡು ನೀವು ಈ ಗ್ರೇವಿನ ಮಾಡ್ಬೋದು. ನಾನಿಲ್ಲಿ ಯಾವುದೇ ತರಕಾರಿಗಳನ್ನು ಬಳಸಿಲ್ಲ, ಹಾಗೇ ಮಾಡಿದ್ದೀನಿ. ಹಾಗೆ ತಿನ್ನೋದಕ್ಕೇ ಅದ್ಭುತವಾಗಿ ಇರುತ್ತೆ ನೋಡಿ. ಒಂದು ವಾರ 15 ದಿನ ಆದರೂ ಇದು ಕೆಡೋದಿಲ್ಲ. ಬನ್ನಿ ಹಾಗಾದರೆ ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ರೀತಿ ಬಂದಿದೆ ಅಂಥೇಳಿ. ಖಂಡಿತ ನೀವು ಕೂಡ ಇವತ್ತೇ ಇದನ್ನು ಟ್ರೈ ಮಾಡಿ ನೋಡಿರಿ. ನೋಡಿರಿ ಪರೋಟ ಮಾತ್ರ ಅದ್ಭುತವಾಗಿ ಬಂದಿದೆ, ಸಾಫ್ಟ್ ಆಗಿದೆ, ತುಂಬ ಲೇಯರ್ಸ್ ಕೂಡ ಚೆನ್ನಾಗಿ ಬಂದಿದ್ದಾವೆ. ಇದ್ರ ಜೊತೆ ತಿಂತಾಯಿದ್ರೆ ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾಯಿದೆ. ಸೂಪರ್ ಆದಂತಹ ಈ ಗ್ರೇವಿನ ಒಂದು ಸರಿ ಮಾಡಿ ನೋಡಿರಿ. ಒಂದು ಬಟ್ಲು ಮೊಸರು ಇದ್ದರೆ ಸಾಕು ನೋಡಿರಿ. ಎಮ್ಮಿ ಆದಂತಹ ಟೇಸ್ಟಿ ಆದಂತಹ ರೆಸಿಪಿನ ನೀವು ಕೂಡ ಮಾಡ್ಕೊಂಡು ತಿನ್ಬೋದು. ಸೇಮ್ ರೆಸ್ಟೋರೆಂಟ್ನಲ್ಲಿ ಮಾಡಿದ ರೀತಿಯೇ ಇರುತ್ತೆ. ಈ ರೀತಿ ಉಳ್ಳಾಗಡ್ಡೆ ಹಚ್ಕೊಂಡು ತಿಂತಾಯಿದ್ರೆ ಸೂಪರ್ ನೋಡಿ. ಹಾಗಾದರೆ ವಿಡಿಯೋ ಇಷ್ಟ ಆಯಿತಾ? ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿಕೊಳ್ರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.